ಹಾಗೂ ವಿಶೇಷವಾಗಿ ಆಗಮಿಸಿರುವಂಥ ನಮ್ಮ ಹನುಮಂತ್ ಸರ್ ಅವರ ಕುಟುಂಬದವರಿಗೂ, ಇದಕ್ಕೆ ಈ ಪ್ರೌಢಶಾಲೆಗೆ ಆಗಲೇಬೇಕೆಂಬ ಹಠ ಹಿಡಿದು ಅದಕ್ಕೆ ಭಾರಿ ಶ್ರಮಪಟ್ಟು ಪ್ರೌಢಶಾಲೆಯನ್ನು ಪ್ರಾರಂಭಿಸಿದಂತಹ ನಮ್ಮ ಅಮೀರ್ ಸರ್ ಅವ್ರಿಗೆ ಇಲ್ಲಿ ಮೊದಲನೇದಾಗಿ ನಾನು ನೆನೆಸ್ಕೋಬೇಕಾಗಿರೋದು ಕೃಷ್ಣಪ್ಪ ಸರ್ನ. ಯಾಕಂದರೆ ನಮ್ಮ ಊರಲ್ಲೇ ನಿಮಗೆ ಗೊತ್ತಿದೆ, ಕ್ರಿಕೆಟ್ ಮ್ಯಾಚಲ್ಲೇ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ ಅಂದರೆ ಆ ಮ್ಯಾಚ್ ನಾವು ಸಾಮಾನ್ಯವಾಗಿ ಗೆಲ್ಲಲ್ಲ ಅಂತ ಅನ್ಕೊತೀವಿ. ಆದರೆ ನಮ್ಮೂರಿಗೆ ಒಂದು 2 ವಿಕೆಟ್ ಇತ್ತು. ಆ 2 ವಿಕೆಟ್ ದೇವರು ಬೇಗ ತಗೊಂಡ್ಬಿಟ್ರು. ಅದಕ್ಕೆ ನಮ್ಮೂರು ಸ್ವಲ್ಪ ಹಿನ್ನಡೆ ಆಯಿತು. ಆ ಹಿನ್ನಡೆ ಆಗೋಕ್ಕೆ ಅವರಿಬ್ಬರೇ ಕಾರಣ. ಸೊ ಅವರೆಲ್ಲರೂ ಇರಲಿ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಮತ್ತು ನನ್ನ ಗುರುಗಳ ಬಗ್ಗೆ ನಾನು ಹೇಳಬೇಕಂದ್ರೆ, ಒಂದು ಅಕ್ಷರಂ ಕಲಿಸಿದವಂ ಗುರು. ಇದು ಅವರು ಹೇಳ್ಕೊಟ್ಟಿದ್ದು, ಒಂದರ ಅಕ್ಷರಂ ಕಲಿಸಿದ್ದು. ನಮಗೆ ವಿದ್ಯೆನೇ ಮುಖ್ಯ ಅಲ್ಲ, ನಮ್ಮ ನಡತೆ, ನಮ್ಮ ಸಮಾಜದಲ್ಲೇ ನಾವು ಯಾವ ರೀತಿ ಮಾತಾಡಬೇಕು, ಸಮಾಜದಲ್ಲಿ ಯಾವ ಥರ ನಡ್ಕೋಬೇಕು, ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಗುರುಗಳು. ಏಕೆಂದರೆ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಬ್ಯಾಚಲ್ಲಿ ನಾವೊಂದು ಸ್ವಾತಂತ್ರ್ಯ ದಿನೋತ್ಸವ ಮಾಡಿದ್ವಿ. ಅದು ಯಾವ ರೀತಿ ಮಾಡಿದ್ವಿ ಅಂದರೆ ಊರು ಸುತ್ತಿ ಮಾಡಿದ್ವಿ. ನೆನಪಿದೆಯೋ ಇಲ್ಲ? ಇದಕ್ಕೆ ನಮ್ಮ ಕನ್ನಡ ಮಾಸ್ಟ್ರು ಏನು ಮಾಡಿದ್ರು ಅಂದರೆ, ಪಾತರಗೀತೆ ಅಂತ ಒಂದು ಪದ್ಯ ಇತ್ತೇನೋ, ನೆನಪಿರ್ಬೋದು ನಿಮಗೆ. ಅದಕ್ಕೆ ಜಾನಪದ ಕಲೆಯನ್ನು ಇಟ್ಟು ನಮಗೆ ಕೋಲಾಟ ಆಡಿಸ್ತಾ ಬಂದರು ಊರು. ಆ ಕೋಲಾಟ ಯಾವುದಪ್ಪ ಅಂದರೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿ. ನೆನಪಿರುತ್ತೆ ಎಲ್ಲರಿಗೂ. ಇದಕ್ಕೆ ಕೋಲಾಟ ಅಂದರೆ ಊರು ಪ್ರತಿಯೊಂದು ಊರಲ್ಲೂ 4 ಡ್ಯಾನ್ಸ್ಗಳು ಆಡ್ಕೊಂಡು ಬಂದಿದ್ದೀವಿ. ಆ ರೀತಿ ವಿದ್ಯೆ ಕಲಿಸ್ಕೊಟ್ಟ ನನ್ನ ಎಲ್ವಿನ್ ಸಾರಿಗೂ. ಇಂಗ್ಲೀಷ್ ಅಂದರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಇಂಗ್ಲೀಷ್ ಅಂದರೆ ನಮಗೆ ನಡುಕ. ಕನ್ನಡನೇ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಇಂಗ್ಲೀಷ್ ಏನು ಮಾತಾಡ್ತೀವಿ ನಾವು ಹೇಳಿ? ಆ ಕನ್ನಡದ ಬಗ್ಗೆನೇ ನಮಗೆ ಗೊತ್ತಿಲ್ಲ ಅಂದಮೇಲೆ ಇಂಗ್ಲೀಷನ್ನು ಅವರು 24 ಗಂಟೆ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಮಗೆ ವಾಕ್ಯ ಎಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಸೆಂಟೆನ್ಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆ ಸೆಂಟೆನ್ಸ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಇಂಗ್ಲೀಷ್ ಮಾಸ್ಟ್ರು. ಆ ಗ್ರೂಪು, ಆ ಒಂದು ವಿದ್ಯೆ ನಮಗೆ ಇವತ್ತು ಆ ಇಂಗ್ಲೀಷನ್ನು, ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಫುಲ್ ಮೀನಿಂಗ್. ನೋಡಿ ಯಾವ ಸುಂದರವಾಗಿ ಅವರು ಎಷ್ಟು ಶ್ರಮ ಪಟ್ಟಿದ್ದರೆ ನಮಗೆ ಆ ನಾಲಿಗೆ ತಿರುಗಬೇಕು ಅಂತ. ಅದಕ್ಕೆ ನಿಜವಾಗಲೂ ಅವ್ರಿಗೆ ಪಾದಾಭಿ ವಂದನೆಗಳು. ಆಮೇಲೆ ನಮಗೆ ಹಿಂದಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಬಂದ ತಕ್ಷಣ ಹಿಂದಿಯಲ್ಲಿ ಏನು ಮಾತಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಈ ಹಿಂದಿಯನ್ನು ನಮಗೆ ಅಕ್ಷರದಿಂದ ಕಲಿಸ್ಕೊಟ್ರು ನಮ್ಮ ಜೈಮಕ್ಕ ಅವರು. ತದನಂತರ ನಾನು ಶಾಲೆಯಲ್ಲಿ ಕಲಿತೆ ನಮ್ಮ NES ಸರ್ ಹತ್ರ. ಅದು ಯಾವ ರೀತಿ, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇವತ್ತು ನೆನಪಿದೆ ಸರ್ ನೀವು ಹೇಳ್ಕೊಟ್ಟಿರೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಮರೆಯೋಕ್ಕೆ ಆಗಲ್ಲ. ನೋಡಿ, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದರೆ ನಿಜವಾಗ್ಲೂ ನಮ್ಗೆ ಅದ್ರ ಬಗ್ಗೆ ವಿವರಣೆನೇ ಗೊತ್ತಿಲ್ಲ. ಅವ್ರ ಮುಖಾಂತರ ಅದು ಒಂದು ತಿಳ್ಕೊಂಡಿದ್ದೀವಿ, ಆ ಹಿಂದಿ ಅಂದರೆ ಯಾವ ರೀತಿ ಅಂತ. ನಿಜವಾಗ್ಲೂ ಪಾದಾಭಿವಂದನೆ ಸರ್ ನಿಮಗೆ. ಆಮೇಲೆ ಈ ಇತಿಹಾಸ ಅಂದರೆ ನನಗೆ ಗೊತ್ತಿರಲಿಲ್ಲ, ಚರಿತ್ರೆ ಬಗ್ಗೆ ಗೊತ್ತಿರಲಿಲ್ಲ, ಇತಿಹಾಸದ ಪರಂಪರೆ ಹೆಂಗೆ. ಅಲೆಕ್ಸಾಂಡರ್ ದಂಡೆ ಹತ್ರ ಬಂದರು, ಯಾಕೆ ಬಂದರು ಗೊತ್ತಿಲ್ಲ.
ಸಮೇತ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಡೇಟ್ ಸಮೇತ. ಆ ಇಸ್ವಿಗಳನ್ನು ನೆನಪಿಟ್ಕೊಂಡು ಇವತ್ತು ಆ ದಂಡಯಾತ್ರೆ ಯಾಕೆ ಬಂದಿದ್ದಾರೆ ಅನ್ನೋ ತಿಳಿಸ್ಕೊಟ್ಟಿದ್ದಾರೆ ನಮ್ಮ MS ಸರ್ ಅವರು. ಪಾದಾಭಿವಂದನೆ ಸರ್ ನಿಮಗೆ. A+B ಓದ್ಸ್ಕೋರ್ ಅಂದ್ರೆ ಇದೇನಪ್ಪ, A ಏನ್ ಮಾಡ್ತದೆ, B ಏನ್ ಮಾಡ್ತದೆ ಅನ್ನೋದೇ ಗೊತ್ತಿಲ್ಲ. ಗಣಿತ ಅಂದ್ರೆ ನಮ್ಗೆ ನಿಜವಾಗಿ ಮಗ್ಗಿ ಬರ್ಬೇಕು ಅಂತಾನೆ ತೀರ್ಮಾನ ಮಾಡಿಬಿಟ್ಟಿದ್ವಿ. ಆದ್ರೆ ಆ ಮಗ್ಗಿನ ಉಲ್ಟಾ ಹೇಳಿಸ್ತಾ ಇದ್ರು ನಮ್ಮನ್ನ. ಎಲ್ಲಿ ಉಲ್ಟಾ ಹೇಳು ನೋಡೋಣ, ಬರಲ್ಲ. ಸೀದಾ ಹೇಳಕ್ಕೆ ಒಂದು ಯಾತ್ರೆ ಆಗ್ತಾ ಇದೆ ನಮ್ಗೆ, ಉಲ್ಟಾ ಎಲ್ಲಿ ಹೇಳೋದು ನಾವು? ಆದ್ರೆ ಈಗ ಶ್ರಮಪಟ್ಟು ನಮಗೆ ಟ್ಯೂಷನ್ಗಳೆಲ್ಲ ಹೇಳ್ಕೊಟ್ಟು ನಮ್ಮ ಗಣಿತ ಹೇಳ್ಕೊಟ್ಟಿದ್ದ ವೆಂಕಟರೆಡ್ಡಿ ಮಾಸ್ಟ್ರು ಮತ್ತೆ ವೇಣುಗೋಪಾಲ್ ಸರ್, ಪಾದಾಭಿವಂದನೆ ಸರ್. ಆದ್ರೆ ಈ ಮೊದಲಲ್ಲಿ ನಮಗೆ ಈ ವಿಜ್ಞಾನ ಅಂದ್ರೆ ನಮಗೆ ಜ್ಞಾನ ಮಾಡಿಕೊಟ್ಟಿದ್ದೆ ನಮ್ಮ ಕೃಷ್ಣಪ್ಪ ಸರ್. ಆದ್ಮೇಲೆ ನಾನು ಬ್ರಹ್ಮಚಾರಿ ಮಾಸ್ಟರ್ ಹತ್ರ ಕೇಳಿದೆ, ನೀವು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದು ಕೂಡ ನಮಗೆ ನೆನಪಿದೆ ಸರ್. ಅದೇ ಬಗ್ಗೆ ಮಿಷಿನ್ ತಂದು ಅದಕ್ಕೆ ಯಾವ ರೀತಿ ಅದನ್ನ ನಾವು ಏನು ನೋಡಬೇಕು, ಸೂಕ್ಷ್ಮಾಣು ಜೀವಿ ಅಂದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸೂಕ್ಷ್ಮಾಣು ಜೀವಿ ಅಂದ್ರೆ ಗಾಳಿಯಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ. ಎಲ್ಲಿದೆ ಗಾಳಿಯಲ್ಲಿ? ನೋಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ನಮ್ಗೆ. ಗಾಳಿ ಎಲ್ಲಿದೆ ಅಂದ್ರೆ ಎಲ್ಲಿ ನೋಡ್ಬೇಕು ನಾವು? ಇಲ್ಲ. ಸೊ ಆ ಸೂಕ್ಷ್ಮಾಣು ಜೀವಿ ಬಗ್ಗೆ ಜ್ಞಾನ ಮಾಡಿಕೊಟ್ಟಿದ್ದ ಪಾದಾಭಿವಂದನೆ ಸರ್ ನಿಮಗೆ. ರಾಮಂಜಿ ಸರ್ ನಾನು ಬಂದಾಗ ಇರಲಿಲ್ಲ, ನಿಮಗೂ ಪಾದಾಭಿವಂದನೆ ಸರ್. ಇಲ್ಲಿ ನೆರೆದಂತ ಎಲ್ಲ ಹಿರಿಯರಿಗೂ ನಾನು ಪಾದಾಭಿವಂದನೆ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಇಲ್ಲಿ ಸೇರಿಸಿ ನಮ್ಮ ಎಲ್ಲ ಬ್ಯಾಚ್ನ ಒಟ್ಟು ಮಾಡಿ ಅವರು ಶ್ರಮ ಹೆಂಗಿದೆ ಅಂತ ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ಶ್ರಮ ಪಟ್ಟಿದ್ದಾರೆ ಅವರು. ಆ ಶ್ರಮದಲ್ಲಿ ಮೊದಲೇ ಪಾತ್ರ ವಹಿಸಿರೋದು ನಮ್ಮ ಲಕ್ಷ್ಮಿ ಅವರು, ಎರಡನೇ ಪಾತ್ರ ವಹಿಸಿದ್ದು ಅಂಜಿ ಅವರು, ಮತ್ತೆ ಮುಖ್ಯವಾಗಿ ನಮ್ಮ ರಾಜು ಅವರು, ಆಮೇಲೆ ಸುಭಾನ್ ಅವರು. ಇವ್ರಿಗೆಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ, ನಮ್ಮ ಜೀವನ ಇರೋವರೆಗೂ ನಿಮ್ಮನ್ನ ನೆನೆಸ್ಕೊಂತಾನೇ ಇರ್ತೀವಿ. ನಿಜವಾಗ ಅಷ್ಟೊಂದು ಯಾರೋ ಶ್ರಮ ಪಡಲ್ಲ. ಈಗ ನೋಡಿ, ಯಾರೋ ಎಲ್ಲೋ ಇದ್ದಾರೆ, ಅವ್ರು ನಮ್ಮರೇ ಸಿಗಲ್ಲ ಇವಾಗ. ಆದರೂ ಕೂಡ ಅವರು ಎಲ್ಲಾನು ಸಂಗ್ರಹ ಮಾಡಿ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂತ ನಮ್ಮ ಗುರುಗಳಿಗೆ ಮುಂದೆ ಇಡ್ತಾ ಇದ್ದಾರೆ ನೋಡು. ಫಸ್ಟ್ ಅವ್ರಿಗೂ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಇಷ್ಟಕ್ಕೆ ಕಾಲಾವಕಾಶ ಕೊಟ್ಟ ಸಮಯ ಅಭಾವ ತುಂಬ ಇದೆ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕಂತೂ ಹೋಗಲ್ಲ. ಇಲ್ಲಿ ಸೇರಿದ ನನ್ನ ಸ್ನೇಹಿತರಿಗೆ ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ, ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟ ಈ ವೇದಿಕೆ ಮೇಲೆ ಹಸೀನರಾದ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರಿಗೂ ನನ್ನ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಬ್ಬರು ವ್ಯವಸ್ಥಾಪಕರಾದ ಶ್ರೀ ಅಮೀರ್ ಸಾಬ್ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ. ವೇದಿಕೆಗೆ
ನನ್ನ ಹೆಸರು ಸುಭಾನ್ ಅಂತ ಹೇಳಿ, ನಾರೆಮದ್ದೇಪಲ್ಲಿ ಮೊಹಮ್ಮದ್ ಇಮಾಮ್ ಸಾಬ್ರವರ ಮಗ. ನಾನು ಈಗ ಶ್ರೀ ವಿಘ್ನೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಹಿಂದಿ ಟೀಚರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಾನು ಓದುತ್ತಿರಬೇಕಾದ್ರೆ ನಮಗೆ HM ಆಗಿ ವೆಂಕಟರಂಗಾರೆಡ್ಡಿ ಸರ್ ಅವರು, KNB ಸರ್ ಅವರು, HNB ಸರ್ ಅವರು, ವೇಣುಗೋಪಾಲ್ ಸರ್, TLR ಸರ್, ಚಿಕ್ಕಪ್ಪಯ್ಯ ಸರ್, ಸುಧಾಕರ್ ಸರ್, ಈಶ್ವರ ಸರಿ ಸರ್ ಅವರು ನಮಗೆ ಗುರುಗಳಾಗಿದ್ದರು. ಮತ್ತು ಜಯಮ್ಮ ಅಕ್ಕನವರು ನಮಗೆ ಗುರುಗಳಾಗಿದ್ದರು. ಇವರೆಲ್ಲರ ಮಾರ್ಗದರ್ಶನದಿಂದ ನಾನು ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ, ಇಷ್ಟು ಧೈರ್ಯವನ್ನು ತುಂಬಿದಂತಹ ಅವರ ಚರಣಾಕಮಲಗಳಿಗೆ ನಾನು ವಂದನೆಯನ್ನು ಮಾಡುತ್ತಿದ್ದೇನೆ. ಹಾಗೆ ಒಂದು ಮಾತು ನೆನಪು ಬರ್ತಿದೆ. ನಾನು ಗುರುಗಳಾಗಿ ವಿದ್ಯಾರ್ಥಿಗಳ ಮುಂದೆ ಮಾತನಾಡಬೇಕಾದ್ರೆ ತುಂಬ ಧೈರ್ಯವಾಗಿರ್ತಾ ಇತ್ತು. ಆದರೆ ನನ್ನ ಗುರುವೃಂದದ ಮುಂದೆ ನಾನು ಮಾತನಾಡಬೇಕಂತ ಹೇಳಿದ್ರೆ ನನ್ನ ಈ ಎದೆ ಡವಗುಟ್ಟುತ್ತಿದೆ, ಅಂದರೆ ಭಯವಾಗ್ತಾ ಇದೆ ಅಂತ ಹೇಳಿ ಅಲ್ವಾ. ಯಾಕೆ ಹೇಳಿ, ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಾನು ಎಲ್ಲಿ ನಮ್ಮ ಗುರುಗಳ ಮುಂದೆ ನಾನು ತಪ್ಪು ಮಾಡ್ತೀನೋ ಅನ್ನೋ ಒಂದು ಭಯ ನಮ್ಮಲ್ಲಿರುತ್ತೆ. ನನಗೆ ಈ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಈ ಅನಿಸಿಕೆಯನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೆಕ್ಸ್ಟು ಅಂಜನಾಪುರ ಅವರ ಅನಿಸಿಕೆ. ಈಗ ಮುಂದಿನ ಕಾರ್ಯಕ್ರಮ ಬಂದು, ಈ ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ಕಾರಣ ಯಾವ ರೀತಿ ಎಲ್ಲ ಕಷ್ಟಪಟ್ಟು ಎಲ್ಲರನ್ನು ಒಂದುಗೂಡಿಸಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಅಂಜನಪ್ಪನವರು ಮಾತನಾಡುತ್ತಾರೆ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಂ ಶ್ರೀ ಗುರು ಭ್ಯೋ ನಮಃ. ಈ ವೇದಿಕೆಯ ಮೇಲಿರುವಂಥ ನನ್ನ ಎಲ್ಲ ಗುರುಗಳಿಗೂ, ಗುರು ಹಿರಿಯರಿಗೂ, ಸಂಸ್ಥಾಪಕರಿಗೂ, ಇಲ್ಲಿ ನೆರೆದಿರುವಂತಹ ನನ್ನ ಸ್ನೇಹಿತರಿಗೂ, ಈ ಊರಿನ ಎಲ್ಲ ಮುಖ್ಯಸ್ಥರಿಗೂ, ಫ್ರೆಂಡ್ಸ್ಗೂ, ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲಿಗೆ ನಮ್ಮ ಗುರುಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಆಗುತ್ತೆ. ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಷಯ. ಎಲ್ಲರೂ ಗುರುಗಳ ಬಗ್ಗೆ ಮಾತಾಡ್ತಿದ್ದೀವಿ. ವಿಶೇಷವಾಗಿ ಮಾತಾಡುವಂಥದ್ದು ಏನೂ ಇರಲ್ಲ. ಎಲ್ಲ ಮುಖ್ಯಸ್ಥರು, ಎಲ್ಲ ಸಂಸ್ಥಾಪಕರು, ಎಲ್ಲ ಟೀಚರ್ಸ್, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವವರೆಗೂ ಸಿಗುವುದಯ್ಯ ಮುಕ್ತಿ ಅಂಥೇಳಿ ನಾನು ಒಂದು ನುಡಿ ಮುಖಾಂತರ ಅವರಿಗೆ ನನ್ನ ಒಂದು ಧನ್ಯವಾದನ ಅರ್ಪಿಸುತ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು, ಈ ಥರ ಒಂದು ಎಲ್ಲರೂ ನಾವು ಸೇರಬೇಕು ಅಂತ ಒಂದು ಆಸಕ್ತಿ ಒಂದು ಬಂದಿದ್ದು ನಿಮ್ಮೆಲ್ಲರಿಗೂ, ಅಂದರೆ ನಮ್ಮ ಊರಲ್ಲಿರೋರಿಗೆ ಎಲ್ರಿಗೂ ಗೊತ್ತಾಗಿರುವಂಥ ವಿಷಯ. ನಾವು ಡಿಸೆಂಬರಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಸೊ ಆ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದಂಥವರು ಎಷ್ಟು ಅವರು ಸಂತೋಷಪಟ್ಟರು, ಎಷ್ಟು ಅವರು ಆನಂದಪಟ್ಟರು, ಎಷ್ಟು ಅವರು ಮಾಡಿರುವಂಥ ಸೇವೆಗೆ ಅವರು ತೃಪ್ತಿಯಿಂದ ಇದ್ದರು ಅನ್ನುವಂಥದ್ದು ನಾವು ಕಣ್ಣಾರೆ ನೋಡಿದ್ದೆವು. ಸೊ ಆವತ್ತು ನಮಗೆ ಒಂದು ನಿರ್ಧಾರ ಮಾಡಿದ್ದೇನೆ, ನಾವು ಕೂಡ ಅಂದರೆ ಪ್ರೌಢಶಾಲೆಯಲ್ಲಂತ ಓದಿರುವಂಥ ನಾವೆಲ್ಲ ಕೂಡ ಒಂದು ಕಡೆ ಸೇರಿ ನಮ್ಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೂ ಒಂದು ಕಡೆ ಸೇರಿಸಿ ಅವ್ರನ್ನ ಆಹ್ವಾನ ಮಾಡಿ ಅವರ ಆಶೀರ್ವಾದ ಪಡಬೇಕು. ಮತ್ತು ಮುಖ್ಯವಾಗಿ ನಮ್ಮ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಮಿತ್ರರು ನಾವೆಲ್ಲ ಒಂದು ಕಡೆ ಸೇರಬೇಕು, ನಮ್ಮ ಬಾಂಧವ್ಯವನ್ನು ಮುಂದುವರಿಸಬೇಕು ಅಂತ ಒಂದು ಅವತ್ತೇ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದು ನಮ್ಮ ಪ್ರೌಢಶಾಲೆ ಒಂದು ಗ್ರೂಪನ್ನು, ಅಂದರೆ ವಾಟ್ಸಾಪ್ ಗ್ರೂಪನ್ನು ಮೊದಲಿಗೆ ನಿಮಗೆಲ್ರಿಗೂ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, ಮೊದಲಿಗೆ ಕ್ರಿಯೇಟ್ ಮಾಡಿದಿರೋದು ಭಾಸ್ಕರ್ ರೆಡ್ಡಿ,
ದೊಡ್ಡವಾರಪಲ್ಲಿಗೆ ಭಾಸ್ಕರ್ ರೆಡ್ಡಿ ಫಸ್ಟ್ ಇದನ್ನು ಮಾಡಿರ್ತಾರೆ. 1 ವರ್ಷ ಇದು ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ, ಯಾರು ಅಷ್ಟು ಇಂಟ್ರೆಸ್ಟ್ ತೋರ್ತಾ ಇರಲಿಲ್ಲ. ಯಾವಾಗ ನಮ್ಮ ಮಾಧ್ಯಮಿಕ ಶಾಲೆಯ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡಿದ್ವಿ, ಆವಾಗ ಈ ಒಂದು ಗ್ರೂಪನ್ನು ನಾನು ಸ್ವಲ್ಪ ಮುಂದುವರಿಸ್ಕೊಂಡು ಬಂದು ಸ್ವಲ್ಪ ಒಂದು ಹೆಚ್ಚಿನ ರೀತಿಯಲ್ಲಿ ಅದನ್ನು ಆ್ಯಕ್ಟಿವ್ ಮಾಡಿ ಎಲ್ಲರನ್ನೂ ಕರೆದು ಎಲ್ಲರನ್ನ ಆ್ಯಡ್ ಮಾಡಿ, ಅದರಲ್ಲಿ ಮುಖ್ಯವಾದಂಥ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಮುಖ್ಯ ಪಾತ್ರ ಈ ಒಂದು ಕಾರ್ಯಕ್ರಮ ಆಗಲಿ ಈ ಒಂದು ಗ್ರೂಪ್ ಆಗಲಿ ಎಲ್ಲವನ್ನು ಆಗಬೇಕಾದ್ರೆ ಮುಖ್ಯ ವ್ಯಕ್ತಿ ನನ್ನ ಶ್ರೀಲಕ್ಷ್ಮಿಯವರು. ಶ್ರೀಲಕ್ಷ್ಮಿ ಇಲ್ಲ ಅಂದಿದ್ರೆ ಖಂಡಿತ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರಲಿಲ್ಲ. ಇಷ್ಟೊಂದು ಅದ್ದೂರಿಯಾಗಿ ನಡೆದರೂ ಕೂಡ ಒಂದು ಸಣ್ಣ ರೀತಿಯಲ್ಲ ಯಾವುದೋ ಒಂದು ನಮ್ಮ ಇದರಲ್ಲಿ ನಡೀತಾ ಇತ್ತು. ಬಟ್ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಮುಖ್ಯ ಕಾರಣ ಎಲ್ಲ ಹುಡುಗಿಯರ ಒಂದು ನಂಬರನ್ನು ತಗೊಂಡು ಅವ್ರು ಕಾಲ್ ಮಾಡಿ ತುಂಬ ಅವರು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಎಲ್ಲರನ್ನೂ ಸೇರಿಸೋದಕ್ಕೆ ಮತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ನಾವು ಹೇಳಲೇಬೇಕಂತ ವಿಷಯ, ಹೆಸರು ಶ್ರೀಲಕ್ಷ್ಮಿ ಅವರ ಹಸ್ಬೆಂಡ್ ಕೂಡ, ಅವರ ಗಂಡನಾದಂಥ ರಮೇಶ್ ಅಣ್ಣನವರು ಕೂಡ ಇವರೆಷ್ಟು ಎಫರ್ಟ್ ಹಾಕಿದ್ದಾರೆ, ಇವರೆಷ್ಟು ಒಂದು ಆಸಕ್ತಿ ತೋರಿಸಿದ್ರು, ಇವ್ರಿಗಿಂತ ಜಾಸ್ತಿ ಆಸಕ್ತಿಯನ್ನು ವಹಿಸಿ ಈ ನೀವೇ ನೋಡ್ತಾರೆ ಇಷ್ಟೊಂದು ಅದ್ದೂರಿ ವೇದಿಕೆ ಇಷ್ಟೆಲ್ಲ ಇರೋದೆಲ್ಲ ಕೂಡ ಅವರಿಂದನೇ. ಸೊ ಅದಾದ ನಂತರ ಸುಭಾನ್ ಆಗಿರಲಿ, ವಾಣಿಯವರಾಗಿರಲಿ, ರಾಜ ಆಗಿರಲಿ, ಎಲ್ಲರೂ ಕೂಡ ನಮ್ಮ ಒಂದು ಆಹ್ವಾನವನ್ನು, ನಮ್ಮ ಒಂದು ಬೇಡಿಕೆಯನ್ನು ನಾವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದೆಲ್ಲದರ ಬಗ್ಗೆ ಕೂಡ ಹೇಳಿದಾಗ ಎಲ್ಲರೂ ಕೂಡ ಸಂತೋಷವಾಗಿ ಹೋಗ್ತಾರೆ. ಫಸ್ಟಲ್ಲಿ ಒಂದು ಬಿಗಿನಿಂಗಲ್ಲಿ ಎಲ್ಲರಿಗೂ ಒಂದು ಬಿಗಿನಿಂಗು ಸಮಸ್ಯೆ ಇರುತ್ತೆ, ಆರಂಭ ಸಮಸ್ಯೆ ಇದ್ದೇ ಇರುತ್ತೆ. ಒಂದು ಆ ಟೈಮಲ್ಲಿ ಒಂದೆರಡು ತಿಂಗಳು ನಾವು ಆ್ಯಕ್ಚುಲಿ ಈ ಪ್ರೋಗ್ರಾಮನ್ನು ಮಾಡಬೇಕಾದಿದ್ದು ಜೂನ್ ಜುಲೈಯಲ್ಲಿ ಮಾಡಬೇಕಿದ್ದು. ಬಟ್ ಅನಿವಾರ್ಯ ಕಾರ್ಯಗಳಿಂದ ಕೆಲವೊಂದು ಕಾರಣಾಂತರಗಳಿಂದ ನಾವು ಅಟ್ಲೀಸ್ಟ್ ನವೆಂಬರ್ 2ಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ಎಫರ್ಟ್ ಇರುತ್ತೆ, ಎಲ್ಲ ಒಂದು ಸ್ನೇಹಿತರ ಎಫರ್ಟ್ ಇರುತ್ತೆ, ಇನ್ವಾಲ್ವ್ಮೆಂಟ್ ಇರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ವರ್ಕ್ ಪ್ರೆಷರ್ ಇರುತ್ತೆ, ಒತ್ತಡಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಬಟ್ ಅದನ್ನೆಲ್ಲ ಬದಿಗೊಟ್ಟಿ ನಮ್ಮ ಒಂದು ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆಲ್ಲ ಬಂದಿದ್ದೀರಾ, ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತು ನಾವು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿದಿರಿ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಮಂಜುನಾಥ್ ರೆಡ್ಡಿ ಗಾದವಾಂಡ್ಲಪಲ್ಲಿ ಅವರ ಹೆಸರನ್ನು ನಾನು ಉಲ್ಲೇಖ ಮಾಡಲೇಬೇಕಾಗುತ್ತೆ. ನಾವು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನಾವೆಲ್ಲ ಸೇರಬೇಕು, ನಾವು ಗುರುಗಳನ್ನೆಲ್ಲ ಕರೆಸ್ತಾ ಇದ್ದೀವಿ, ಅವರ ಆಶೀರ್ವಾದ ತಗೋಬೇಕು, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಸ್ವಇಚ್ಛೆಯಿಂದ, ಅವರ ಇಚ್ಛೆಯಿಂದನೇ ನಾನು ಎಲ್ಲ ಒಂದು ಕಾರ್ಯಕ್ರಮದ ಎಲ್ಲ ಜನರಿಗೂ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರೇ ಸ್ವಇಚ್ಛೆಯಿಂದ ಅವರೇ ಬಂದು ಊಟದ ವ್ಯವಸ್ಥೆ, ನಮ್ಗೆಲ್ರಿಗೂ ಊಟದ ವ್ಯವಸ್ಥೆ ಮಂಜುನಾಥ್ ರೆಡ್ಡಿ ಅವರು ಗದವಾಂಡ್ಲಪಲ್ಲಿ ಅವರು ಮಾಡಿರ್ತಾರೆ. ಅದೇ ರೀತಿ ನಮ್ಮ ಮಹೇಶ್ ರೆಡ್ಡಿ ಅವರಾಗಿರಲಿ, ಈಶ್ವರ ಪ್ರತಿಯೊಬ್ಬರು ಕೂಡ ಸ್ವಇಚ್ಛೆಯಿಂದ ಅವರು ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಏನು ಕೇಳಿರ್ತೀವಿ ಅದಕ್ಕಿಂತ ಓಕೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ನೀವು ಮಾಡಿ ಅಂಥೇಳಿ ನಮಗೆಲ್ಲ ಹುಮ್ಮಸ್ಸು ಕೊಟ್ಟು ನಮ್ಮ ಜೊತೆಗಳೆಲ್ಲ ನಿಂತಿರ್ತಾರೆ. ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಧನ್ಯವಾದಗಳು ಹೇಳುತ್ತೇನೆ. ಮತ್ತು ಸಮೀತಾಭಾವದಿಂದ ಏನು ಹೆಚ್ಚಿಗೆ ಮಾತಾಡೋಕ್ಕಾಗೋದಿಲ್ಲ, ಇಷ್ಟು ಹೇಳಿ ನಾನು ಒಂದು ಪ್ರಾಸ್ತಾವಿಕ ನೋಡಿ ಮತ್ತು ನಾನು ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಈವೆಂಟಿಗೆ ಅನ್ನದಾತರು ಅಂತ ಹೇಳಿದ್ರಲ್ವ ಅಂಜನಪ್ಪ ಅವರು, ಮೊದಲು ಅವ್ರ ಅನಿಸಿಕೆಗಳು ಹೇಳ್ಕೋಬೇಕಾಗಿ ಅಂತ ವಿನಂತಿ. ಬಂದಿರುವಂಥ ನನ್ನ ಜನ್ಮದ ಪುಣ್ಯವಾದ ಕಾರ್ಯಕ್ರಮ ಗುರುಗಳಾದ ಇಲ್ಲಿ ನಿಲ್ತಿರುವ ಎಲ್ಲ ಗುರುಗಳಿಗೂ ಪಾದಾವಂದವನ್ನು ನಮಸ್ಕಾರ ಮಾಡುತ್ತಾ, ಇಲ್ಲಿ ಗುರು ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಒಂದು ಸಂತೋಷದಿಂದ, ಅವಾಗ ಒಂದು ಸಂತೋಷದಿಂದ ಅಂದರೆ ತುಂಬ ಸಂತೋಷದಿಂದ ಒಂದು ಧನ್ಯವಾದವನ್ನು ಹೇಳುತ್ತಾ, ಇಲ್ಲಿ ಬಂದು ಮಾತಾಡೋಷ್ಟು ನನಗೆ ಧೈರ್ಯ ಆಗಲಿ ಅಥವಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂದರೆ ನಮ್ಮ ಗುರುಗಳೇ ಕಾರಣ. ಹೆಮ್ಮೆಯಿಂದ ಹೇಳ್ಕೊಳಕ್ಕ ನನಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಗುರುಗಳು, ಎಲ್ಲ ಗುರುಗಳು ಏನಕ್ಕೆ ಇಷ್ಟು ಪದೇ ಪದೇ ಹೇಳುತ್ತಿದ್ದೀನಿ ಅಂದರೆ, ಇಲ್ಲಿ ಸಂಪಾದನೆ ಮಾಡಿ ಇವತ್ತು ಒಂದು ಲೆವೆಲ್ ಬಂದಿದ್ದೀವಿ ಅಂದರೆ ಅವರು ಹಾಕ್ಕೊಟ್ಟಿರುವ ಶಿಸ್ತು, ನಾನು ಜ್ಞಾನ ಇನ್ನೊಂದು ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಕಲಿಸ್ಕೊಟ್ಟಿದ್ದ ಅವತ್ತು ಶಿಸ್ತು, ಹಿಂಗೇ ಮಾಡಬೇಕು,
ಆವತ್ತು ದಿನ ಕೆಲಸ ಅವತ್ತೇ ಮಾಡಬೇಕು, ಆವತ್ತು ಹೋಮ್ವರ್ಕ್ ಅವತ್ತೇ ಮಾಡಿಕೊಡ್ಬೇಕಂತ ಒಂದೇ ಒಂದು ವಾಕ್ಯವನ್ನು ನನ್ನ ಬುದ್ಧಿನಾಗ ನನ್ನ ಮನಸ್ಸಾಗ ತುಂಬಿಕೊಂಡಿದ್ದಕ್ಕ ಇವತ್ತು ಹೆಮ್ಮೆಯಿಂದ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಎಂಥ ಕಷ್ಟಪಟ್ಟು ಅವರಂದರೆ ನೈಟು 11 ಗಂಟೆವರೆಗೂ ನಮ್ಗೆ ಪಾಠ ಹೇಳ್ಕೊಟ್ಟವ್ರೆ. ಇದೇ ಪಕ್ಕದಾಗಿ ಮನೆ ಐತೆ, ನೈಟ್ ಇಲ್ಲೇ ಬಂದು ನೈಟ್ ಇಲ್ಲೇ ಇದ್ದುಕೊಂಡು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ವಾಕಿಂಗ್ ಮಾಡಿಸಿ ವಿದ್ಯೆಯನ್ನು ಕಲಿಸ್ಕೊಟ್ಟು ನಮಗೆ ಒಳ್ಳೆ ಶಿಸ್ತನ್ನು ಕೊಟ್ಟವ್ರೆ. ಹೆಮ್ಮೆಯಿಂದ ಹೇಳ್ತೀನಿ. ಇವಾಗ ಈಗಾಗಲೂ ಕಾಲದಲ್ಲಿ ಯಾರೇ ಆಗಲಿ, ಯಾವ ವಿದ್ಯಾರ್ಥಿನೇ ಆಗಲಿ, ಇವಾಗ ಓದ್ತಾ ಇರೋರ್ಗ ಶಿಸ್ತು ಅನ್ನೋದು ಏನು ಗೊತ್ತಿಲ್ಲ. ಆದರೆ ನಮಗೆ ಶಿಸ್ತು, ನೀವು ಹಿಂಗೆ ಇರಬೇಕು, ಇದೇ ಥರ ಇರಬೇಕು. ನೀವು ಬದುಕಿ ಬಾಳಬೇಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದು, ಒಬ್ಬ ವಿದ್ಯಾರ್ಥಿಗೆ ಬೇಕಾಗಿರೋದು ದಾರಿ, ಶಿಸ್ತು, ಆಮೇಲೆ ವಿನಯ. ಈ ಮೂರನ್ನು ನಮ್ಗೆ ಹೇಳ್ಕೊಟ್ಟವ್ರೆ ನಮ್ಮ ಗುರುಗಳು. ಪದೇ ಪದೇ ಹೆಸರು ಹೇಳಕ್ಕಿಲ್ಲ ಅಂದ್ರೂ ನನ್ನ ಜೀವನದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕಂದ್ರೆ ಇವತ್ತು ಒಳ್ಳೆ ಸ್ಥಾನದಾಗಿದ್ದೀನಿ ನಾನು. ಈ ಸ್ಥಾನ ತುಂಬಿರೋದು ಯಾರಪ್ಪ ಅಂದರೆ ನಮ್ಮ ತಂದೆ ತಾಯಿ, ಜನ್ಮ ಕೊಟ್ಟ ತಂದೆ ತಾಯಿ, ದಾರಿ ಮಾಡಿಕೊಟ್ಟ ನಮ್ಮ ಗುರುಗಳು. ನಮ್ಮ ರಂಗಾರೆಡ್ಡಿ ಸಾರು ಸೈಕಲಾಗಿ ಬರೋರು, ಕೂಲ್ಸ್ಕೊಂಡು ಬಂದವ್ರೆ. ನಾನು ಒಬ್ಬನೇ ಸ್ಟೂಡೆಂಟ್ ಫಸ್ಟು, ಆಮೇಲೆ ಮಂಜುನಾಥ್ ರೆಡ್ಡಿ, ಆಮೇಲೆ ಶಂಕರು, ಉಮಾದೇವಿ ಎಲ್ಲ ಬಂದರು. ನಮ್ಮನ್ನು ಅಲ್ಲಿ ಅವ್ರ ಸೈಕಲ್ ಕೂರಿಸ್ಕೊಂಬಂದು ನಮ್ಮ ಪಾಠ ಹೇಳ್ಕೊಟ್ಟವ್ರೆ. ಇಂಥ ಗುರುಗಳು ಪಡೆದಿದ್ದೀವಲ್ಲ, ನಮ್ಮ ಧನ್ಯವಾದ, ಎಷ್ಟೋ ಧನ್ಯವಾದಗಳು ಹೇಳಿದ್ರು ಸಾಲಲ್ಲ. ಇವಾಗ ಗುರುಗಳಿಗೂ ವಿದ್ಯಾರ್ಥಿಗಳಿಗೆ ಏನೈತೆ ಅಂದರೆ ಫೀಸ್ ಕಟ್ಟಿದ್ದೀವಿ, ಓದ್ತಾ ಇದ್ದೀವಿ, ಪಾಸ್ ಆಗಬೇಕು ಅಷ್ಟೇ ಐತೆ. ನಮ್ಗೆ ಹಂಗಿರಲಿಲ್ಲ. ಓದಬೇಕು, ದೊಡ್ಡವರು ಚಿಕ್ಕವರು, ವಿನಯ, ಬದ್ಧತೆ, ನಾವು ಮಾಡಬೇಕಾದ್ರು ಕಾರ್ಯಗಳು ಆವತ್ತಿನ ಕೆಲಸ ಅವತ್ತೇ ಮಾಡಬೇಕು, ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕು ಅಂತ ಹೇಳ್ಕೊಟ್ಟ ಮಹಾನ್ ಭಾವಗಳೇ ನಮ್ಮ ಗುರುಗಳು. ಇವತ್ತು ಈ ಗುರುಗಳೇ ಇಲ್ಲ ಅಂದಿದ್ರೆ ಈ ಊರಾಗ, ಈ ನಾರೇಮಧ್ಯಪಲ್ಲಿನಾಗ ಬಂದು ಇಷ್ಟೊಂದು ಹೆಮ್ಮೆಯಿಂದ ಮಾತಾಡಬೇಕು ಅಂದ್ರೆ ಕಾರಣಕರ್ತರೆ ನಮ್ಮ ಗುರುಗಳು. ನಮ್ಮ ತಂದೆ ಹೇಳೋರು, ನಿಮ್ಮ ಗುರುಗಳಿಂದಾನೇ ಇವತ್ತು ನೀನು ಈ ಸ್ಥಿತಿಗೆ ಈ ಲೆವೆಲ್ಗೆ ಬಂದಿದ್ದೀಯ ಅಂತ. ನಿಜವಾಗೂ ಹೇಳುತ್ತಾ ಇದ್ದೀನಿ, ವಿದ್ಯೆಯನ್ನ ಓದೋದಕ್ಕಿಂತ ಗುರುಗಳು ಹೇಳೋದನ್ನ ಮನಸ್ಸಾಗಿ ತುಂಬಿಕೊಂಡ್ರೆ ಕಡಾಖಂಡಿತವಾಗಿ, ಉದಾಹರಣೆ ನಾನೇ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಓದೋದಲ್ಲ, ಜೀವನದಾಗ ಗುರುಗಳು ಹೇಳೋದನ್ನ ನಮ್ಮ ಮನಸ್ಸಾಗಿ ಕೇಳ್ಕೊಂಡು ಅದನ್ನ ನೀವು ಪಾಲಿಸ್ಕೊಂಡೋದ್ರೆ ಒಳ್ಳೆ ವ್ಯಕ್ತಿ ಆಗೇ ಆಗ್ತೀರ. ಸಮಾಜದಾಗ ಉನ್ನತ ಹುದ್ದೆ ಅಂತೂ ಬಂದೇ ಬರುತ್ತೆ. ಸರ್ಕಾರಿ ಕೆಲಸನೇ ಬೇಕಾಗಿಲ್ಲ. ಕೆಲಸ ಅನ್ನೋದು ಏನು ಗೊತ್ತಾ, ಮನಸ್ಸಿಗೆ ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ, ಮನಸ್ಸನ್ನು ಸಮಾಜದಾಗಿ ಉತ್ತಮ ವ್ಯಕ್ತಿಯಾಗಿ 4 ಜನ ಮುಂದೆ ತಲೆ ಎತ್ತುಕೊಂಡು ಓಡಾಡುವಂಥವನೇ ಮನುಷ್ಯ. ಆ ಮನುಷ್ಯನ ಕೊಟ್ಟಿರೋರೆ ನಮ್ಮ ಗುರುಗಳು. ಅವತ್ತು ಹೇಳಿದ್ರು ನಮ್ಮ ಹುಡುಗರ ರಾಜಾನು ಹೇಳ್ದ, ಹೊಡಿತಾ ಇದ್ರು, ಬಡಿತಾ ಇದ್ರು. ಹೌದು, ನಮ್ಮ ಗುರುಗಳು ಅಲ್ಲಿ ಬರ್ತಾ ಇದ್ರು, ನಾವು ಅಲ್ಲಿ ಓಡ್ತಾ ಇದ್ವಿ. ಅವೆಲ್ಲ ಬಂದಿರೋದಕ್ಕೆ ಇವತ್ತು ನಾವು ಒಳ್ಳೆ ವ್ಯಕ್ತಿ ಆಗಿದ್ದೀನಿ. ನಮ್ಮ ಗುರುಗಳೇ ನಮ್ಮ ತಂದೆ ತಾಯಿರ್ಗ ತಲೆ ಎತ್ತುಕೊಂಡು ಓಡಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಆ ವಿದ್ಯೆ, ವಿನಯ ಎಲ್ಲ ಏನೇ ಕಲ್ತಿದ್ರು ನಮ್ಮ ಗುರುಗಳಿಂದಾನೇ ಕಲ್ತಿದ್ದೀನಿ ಅಂತ ಸಂತೋಷದಿಂದ ಅತಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇವಾಗಿನ ಎಜುಕೇಷನ್ ಹೇಗೆ, ಇವಾಗ ಸಪೋಸ್ ನನ್ನ ಮಕ್ಕಳಿಗೆ 2 ಲಕ್ಷ ಕಟ್ತಾ ಇದ್ದೀನಿ, ವರ್ಷಕ್ಕೆ 2 ಲಕ್ಷ ಬೆಂಗಳೂರಾಗ 2 ಲಕ್ಷ ಕಟ್ತಾ ಇದ್ದೀನಿ ಅಂದರೆ ಶಿಸ್ತೈತಾ? ಇಲ್ಲ. ಕ್ರಮ ಐತಾ? ಇಲ್ಲ. ಏನೈತೆ? ಫಸ್ಟ್ ರ್ಯಾಂಕ್, ಸ್ಕೂಲ್ ಫಸ್ಟ್ ರ್ಯಾಂಕ್. ಅದೆಲ್ಲ ನಮ್ಗೆ ಬೇಕಾಗಿರೋದು ಶಿಸ್ತು. ಶಿಸ್ತು ಅಂದ್ರೆ ಏನು ಗೊತ್ತಾ, ಒಬ್ಬ ಸಮಾಜದಾಗಿ ಉತ್ತಮವಾಗಿ 4 ಜನಕ್ಕೆ ಒಳ್ಳೆ ಕೆಲಸ ತೋರಿಸ್ಕೊಂಡು ತಾನು ಬೆಳೀತಾ ತನ್ನ ಜೊತೆಗಿರೋಣ ಬೆಳೆಸೋದೇ ಶಿಕ್ಷಣ. ಆ ಶಿಕ್ಷಣ ಕೊಟ್ಟವ್ರೆ ನಮ್ಮ ಗುರುಗಳು. ಇಲ್ಲಿ ಕೂತಿರೋಂಥ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿಗೆ ನಾವು ಗುರುವಂದನ ಕಾರ್ಯಗಳ ನಮ್ಮ ಜೀವನನೇ ನಮ್ಮ ತಂದೆ ತಾಯಿ ನಮ್ಮ ಗುರುಗಳಿಗೆ ಎಷ್ಟು ನಮ್ಮ ತಲೆ ಬಾಗಿಸಿ ವಂದನೆಗಳು ಹೇಳಿದ್ರು ಸಾಲಲ್ಲ ಅಂತ ನನ್ನ ಮನೋಭಾವನೆ. ಇಲ್ಲಿ ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅತಿ ಸಂತೋಷದಿಂದ ಒಪ್ಕೊಳ್ಳೋಕ್ಕೆ ಕಾರಣ ಇದೊಂದೇ. ಏನಕ್ಕಂದ್ರೆ ನಮಗೆ ತೋರಿಸಿರೋ ದಾರಿ. ನಾವಿವತ್ತು ನನಗೇನು ಸರ್ಕಾರ ಕೆಲಸ ಇಲ್ಲ, ಆದರೆ ಹೆಮ್ಮೆಯಿಂದ ಬದುಕ್ತಾ ಇದ್ದೀನಿ, ಧೈರ್ಯವಾಗಿ ಬದುಕ್ತಾ ಇದ್ದೀನಿ. ಧೈರ್ಯ ಒಂದು ತುಂಬೋದು
ಒಳ್ಳೆ ದಾರಿ ತೋರಿಸೋದು, ಕ್ರಮಶಿಕ್ಷಣ ಬರೋದು ಶಾಲೆಯಲ್ಲಿ ಮಾತ್ರನೇ, ಬೇರೆ ಎಲ್ಲೂ ಸಿಗಲ್ಲ, ಮನೆಗೂ ಸಹ ಸಿಗಲ್ಲ. ಅದು ಹೆಂಗೆ ಅಂತ ಹೇಳಿ, ಮನೆ ಯಾಕೆ ಸಿಗಲ್ಲ ಅಂತ ನೀವು ಅನ್ಕೋಬಹುದು. ಮನೆಗ ತಂದೆ ತಾಯಿ ಬುದ್ಧಿ ಹೇಳ್ಬೋದು, ಹೊಡೆಯೋಕ್ಕಾಗಲ್ಲ. ಇಲ್ಲಪ್ಪ ನೀನು ತಪ್ಪು ಮಾಡ್ತಾ ಇದ್ದೀನಿ ಅಂತಾರೆ, ಬಡಿಯಲ್ಲ. ಆದರೆ ನಮ್ಮ ಗುರುಗಳು ವಿದ್ಯೆ ಬಡಿಯೋದು ಗೊತ್ತು, ಬುದ್ಧಿ ಕಲಿಸೋದು ಗೊತ್ತು, ದಾರಿ ತೋರಿಸೋದು ಗೊತ್ತು. ಆ ಒಂದೇ ಕಾರಣಕ್ಕೆ ಗುರುಗಳಿಗೆ ಅಷ್ಟೊಂದು ಮಹತ್ವದ ಸ್ಥಾನ ಇರೋದು. ನಾವು ಕಲಿಬೇಕಾಗಿರೋದು ಒಂದೇ ಒಂದು, ಗುರುಗಳು ಹೇಳೋದನ್ನು ಮನಸ್ಸಾಗಿ ನೆನೆಸ್ಕೊಂಡು ಅದನ್ನು ಮನಸ್ಸು ತುಂಬಿಸ್ಕೊಂಡು ನಾವು ದಾರಿನಾಗ ಹೋದರೆ ನಮ್ಮ ದಾರಿನೇ ಅಡ್ಡ ಹಾಕೋ ದಾರಿನೇ ಇಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಕಾರಣ ಒಂದೇ ಒಂದು, ನಮ್ಮ ಗುರುಗಳು ನನ್ನ ಎತ್ತ ತಂದೆ ತಾಯಿಗಳು ಈ ಶಾಲೆಗೆ ಸೇರಿಸಿದ್ದು ನನ್ನ ಪುಣ್ಯ. ಇಲ್ಲಿ ನಾರೇ ಮಧ್ಯಪಲ್ಲಿ ಸ್ಕೂಲ್ ಅಂದರೆ ಅವಾಗ ಯಾವುದೇ ಒಂದು ರೂಮಾಗಿರ್ತಾನೆ ಹೇಳ್ಕೊಡ್ತಾರೆ. ಈ ಏರಿಯಾದಾಗ ಫಸ್ಟ್ ಚಾಕ್ವೆಲ್ ನಂಬರ್ 1 ಇತ್ತು. ಆವಾಗ ಏನಪ್ಪ ಅಂದ್ರೆ ಚಾಕ್ವೆಲ್ ಅಂದರೆ ಅಲ್ಲಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ, ಟೀಚರ್ ಚೆನ್ನಾಗವ್ರೆ ಅಂತ. ಆದರೆ ನಮ್ಮ ಸ್ಕೂಲ್ ಸೆಕೆಂಡ್ ಅವ್ರನ್ನ ಮುಂದೆ ಬಂದಿದ್ದು ಹೆಂಗೆ ಅಂದರೆ, ನಾವು ನಮ್ಮ ಗ್ರೂಪಾಗ 98% ಪಾಸ್. ನಾವು 98% ನಾವು ಪಾಸು. ಅದು ಅಲ್ಲದೆ ನಾವೆಲ್ಲರೂ ಜೂನಿಯರ್ ಕಾಲೇಜಿಗೆ ಒಂದೇ ದಿವಸ ಮಾಸ್ ಕಾರ್ಡ್ಗಳು ಎತ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋರು. ಯಾವ ಸ್ಕೂಲು? ನಾರೇ ಮಧ್ಯಪಲ್ಲಿ. ಹೌದು, ಏನು ನೀವೆಲ್ಲರೂ ಪಾಸ್ ಆಗಿದ್ರಿ ಹೆಂಗೆ? ಹೌದು ಸರ್, ಏನೋ ಗೊತ್ತಿಲ್ಲ ಸರ್ ಅಂತ ಇದೆ. ಆವಾಗ ಗೊತ್ತಾಗಿಲ್ಲ, ಇವತ್ತು ನಮ್ಗೆ ಗೊತ್ತು ಹೆಂಗೆ ಪಾಸ್ ಆಗಿದ್ದೀವಿ ಅಂದರೆ. ನೈಟ್ 11 ಗಂಟೆವರೆಗೂ ಹೇಳ್ಕೊಡೋರು, ಬೆಳಗ್ಗೆ 4 ಎಬ್ಸ್ಕೊಂಡು ಅಲ್ಲಿವರೆಗೂ ವಾಕಿಂಗ್ ಕರ್ಕೊಂಡು ಹೋಗೋರು, ಇಲ್ಲೇನು ನನಗೆ ಎಬ್ಸ್ಕೊಂಡು ಹೋಗೋರು. ಒಂದೊಂದು ದಿವಸ ಒಂದೊಂದು ಟೀಚರ್ ಬರೋರು, ನಮ್ಮ ಕೂಡ ಮಲಗೋರು. ಎಷ್ಟೋ ಹೇಳ್ಕೊಳ್ಳೋಕ್ಕೆ ಸಾಕಾಗಲ್ಲ. ಅಂಥ ಮಹತ್ವದ ವಿದ್ಯೆಯನ್ನು, ಕ್ರಮಶಿಕ್ಷಣವನ್ನು, ಒಂದು ದಾರಿಯನ್ನು ತೋರಿಸಿದ ನಮ್ಮ ದಾರಿ ದೀಪಗಳಾದ ನನ್ನ ಜೀವನದ ಒಂದು ಆಶಾದಾಯಕವಾಗಿ ಧೈರ್ಯವಾಗಿ ಬಾಳ್ತಾ ಇದ್ದೀನಿ ಅಂತ ಪದೇ ಹೇಳೋಕ್ಕೆ ಕಾರಣ ನಮ್ಮ ಗುರುಗಳು. ನಾವು ಯಾವತ್ತೇ ಆಗಲಿ ಹಿಂದೆ ತಿರುಗಿ ನೋಡಿಲ್ಲ ನಾನು. ಏನಕ್ಕ ಅಂದರೆ ಧೈರ್ಯ. ಆ ಧೈರ್ಯ ಎಲ್ಲಿಂದ ಬಂತಂದರೆ ನಮ್ಮ ಗುರುಗಳಿಂದ. ಅವರೆಲ್ಲ ಫಸ್ಟ್ ಹೇಳ್ಕೊಡ್ತಾ ಇದ್ದಿದ್ದೆ, ಅದು ಫಸ್ಟ್ ರ್ಯಾಂಕ್ ಬರೋ ಅಂತ ಯಾವತ್ತೂ ನಮ್ಮ ಕಿವಿಗೆ ಹೇಳಿಲ್ಲ. ನೀವು 99 ತೆಗಿಬೇಕಂತ ಯಾವತ್ತೂ ಹೇಳಿಲ್ಲ. ಓದ್ರಿ, ಚೆನ್ನಾಗಿರ್ರಿ, ಓದ್ತಾ ಇರ್ರಿ, ಗಮನ ಕೊಡ್ರಿ, ವಿದ್ಯೆ ಬುದ್ಧಿ ಬರುತ್ತೆ, ಕ್ರಮಶಿಕ್ಷಣ ಇರಲಿ, ಶಿಸ್ತು ಇರಲಿ ಅಂತ ಹೇಳ್ಕೊಡ್ತಾ ಇದ್ದವರು. ಅಂತ ಶಿಸ್ತು ಅಂತ ಹೇಳಿದ್ದಕ್ಕೆ ಇವತ್ತು ಉತ್ತಮ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಕ್ಕೆ ಕಾರಣ ನಮ್ಮ ಮಹಾನ್ ಭಾವುಗಳಾದ ನಮ್ಮ ನೆಚ್ಚಿನ ಗುರುಗಳಾದ ಎಲ್ಲ ಗುರುಗಳ ಬಗ್ಗೆ ಪಾದಾಭಿವಂದನೆಗಳು ಮಾಡ್ತೀನಿ. ನನ್ಗೆ ಇವಾಗ ಹುಡುಗರಿಗೂ ಹೇಳೋದಿಷ್ಟೇ, ನಾವು ಕಷ್ಟ ಬಿದ್ದು ಫೀಸ್ ಕಟ್ಬೋದು ಅಷ್ಟೇ. ನೀವು ಓದೋದು ನಿಮ್ಮ ಜವಾಬ್ದಾರಿ ಅಂತಲ್ಲ. ವಿದ್ಯೆ ಪ್ರತಿಯೊಬ್ಬ ಗುರುಗಳಿಗೂ ಹೇಳ್ಕೊಡ್ತಾರೆ. ದಯವಿಟ್ಟು ನೀವು ಅದನ್ನು ಫಾಲೋ ಅಪ್ ಮಾಡಿ ಅಂತ ಈ 4 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನನ್ನ ಈ ಗುರುವಂದನಾ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳುತ್ತಾ ಮುಗಿಸ್ತೇನೆ. ಮಕ್ಕಳೆಲ್ಲ ರೆಡಿ? ಜೋಶ್, ಎಲ್ಲಿ ಚಪ್ಪಾಳೆ ಹೊಡೀರಿ. ಬಂದಿದೆ ಮತ್ತೆ ಲಕ್ಕಿ ಲಾಟ್ರಿ. ಯಾರಿಗಿದೆಯೋ ನೋಡೋಣ. 200 ನಂಬರ್ ಯಾರಿದ್ದಾರೆ ನೋಡಿ, ನೋಡೋಣ. ನೋಡ್ಕೊಳ್ಳಿ ಪೇಪರಲ್ಲಿ 200. ಪೆನ್ ತಗೊಂಡು ಬರ್ಕೋಬೇಡಿ. ಇದೆಯಾ 200? ಬನ್ನಿ ಎಲ್ಲಿ ಚಪ್ಪಾಳೆ ಹೊಡೀರಿ ಅವ್ರಿಗೆ. ರಾಜ್ಕುಮಾರ್, ಇದೊಂದು ಪ್ರೈಸ್ ಕೊಡು. ಲಕ್ಷ್ಮಿ ಟಿವಿ ಅವ್ರ ಮಾಲೀಕರಾದ ಲಕ್ಷ್ಮಿ ಅವರಿಗೆ ಒಂದು ಗಿಫ್ಟ್ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಎಲ್ಲಿ ಚಪ್ಪಾಳೆ ಹೊಡಿಬೇಕು. ಇಲ್ಲಿ ರಾಜ್ಕುಮಾರ್ ಬನ್ನಿ ಮೇಲೆ, ಸ್ಟೇಜ್ ಮೇಲೆ. ಇನ್ನ 20 ಗಿಫ್ಟ್ಗಳಿದೆ. ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಇನ್ನ ಒಂದು ನಂಬರ್ ಹೇಳ್ತೀನಿ. ಚಪ್ಪಾಳೆ ಬರಲಿಲ್ಲ. ಸೂಪರ್, ಥ್ಯಾಂಕ್ ಯು.
ಸತ್ಯ ಸತ್ಯಕೇಶ ಕಲಂಕ ಸ್ವಾರ್ಥದ ಪರಮಾರ್ಥದ ಕತೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು ಧರ್ಮದ ಚರಿತ್ರೆ ಇದು ದೇವರ ಭಾಷೆ ಇದು ಕಾಲಗಳ ಇತಿಹಾಸದ ಪ್ರಮಾಣವಿದು ಕೃಷ್ಣನ ಮಹಿಮೆ ಇದು ಗೀತೆಯ ಗರಿಮೆ ಇದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ವಿಶ್ವದ ಕಲ್ಯಾಣವು ಧರ್ಮ ಧರ್ಮಾದಿ ಅನಂತ ಸತ್ಯ ಸತ್ಯಕೇಶ ಕಲಂಕ ಸ್ವಾರ್ಥದ ಪರಮಾರ್ಥದ ಕತೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು. ಥ್ಯಾಂಕ್ ಯು ಬೇಬಿ. ಮುಂದಿನ ಕಾರ್ಯಕ್ರಮ
ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶರಣಾಗತಿ ಹೇಂಕರಿಸಿ ಬಿಲ್ಲಿನ ಎದೆ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗೋದು ಕ್ಷೇತ್ರದ ಮುಖ್ಯ ಅವಮಾನ. ವೀರಚಿತ್ರಿಯ ಗರ್ಭದಲ್ಲೇ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಿರುವುದು ಉಜ್ವಲವಾದ ಕ್ಷೇತ್ರ ರಕ್ತ. ಕೊಲಕ್ಕೂ ನೀರಲ್ಲ, ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ, ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಸನ್ಮಾನಗಳು ಯಾರು?
ವರ್ಷಿತಾ ರೆಡ್ಡಿ ಅವ್ರದ್ದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇಷ್ಟು ದಿನ ಪಾಪ ವೆಯ್ಟ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಬನ್ನಿ 159. ಬನ್ನಿ ಇಷ್ಟ ಆಯ್ತಾ? ಈ ಬರ್ತ್ಡೇ ಆದ ತಕ್ಷಣ ವಿಶೇಷವಾಗಿ ಇಬ್ಬರು ಸನ್ಮಾನ ಮಾಡಬೇಕಾಗುತ್ತೆ. ಶ್ರೀಮತಿ ಲಕ್ಷ್ಮಿ ಮತ್ತು ರಮೇಶ್ ಅವ್ರಿಗೆ ನಮ್ಮ ಸ್ನೇಹಿತರಿಂದ ಮತ್ತು ಶ್ರೀಲಕ್ಷ್ಮೀರವರ ಪ್ರೀತಿಯ ಸ್ನೇಹಿತರಿಂದ ಸನ್ಮಾನವನ್ನು ಮಾಡಲಾಗುತ್ತೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದರಲ್ಲಿ ರಾಧಿಕಾ ಹ್ಯಾಪಿ ಬರ್ಡೇ ಸಾಂಗ್ಸ್ ಆಡಿ ಎಲ್ಲರೂ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ವರ್ಷಿತಾ. ಕ್ಲಬ್ಸ್ ಕ್ಲಬ್ಸ್ ಕ್ಲಬ್ಸ್. It's like the first time I'm
ಗುರುವಂದನಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗುರುಮಿತ್ರರೇ ಹಾಗೂ ನಮ್ಮ ಹನುಮಂತರಾವ್ ಸ್ವಾಮೀಜಿಯವರ ಮಕ್ಕಳಾದಂಥ ಪುಷ್ಪಾ ಮೇಡಮ್ ಮತ್ತು ರಮಾ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ನಾರೆಮದ್ದಪಲ್ಲಿ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನಪ್ಪಾ ಅಂತ ಹೇಳಿದ್ರೆ 93ನೇ ಸಾಲಿನಲ್ಲಿ ನಮ್ಮ ವಿನಾಯಕ ಪ್ರೌಢಶಾಲೆಯನ್ನು ಆರಂಭಿಸಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ಮತ್ತೆ ತಂದೆಯ ಸಮಾನರಾಗಿರ್ತಕ್ಕಂಥ ನಮ್ಮ ಹನುಮಂತರಾವ್ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಈಗ ಇವತ್ತು ನಾವು ಇಲ್ಲಿ ವೇದಿಕೆಗೆ ಬಂದು ಇದ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸ್ವಾಮೀಜಿಯವರು. ಪ್ರತಿದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮಧ್ಯಾಹ್ನದ ಹೊತ್ತು ಊಟದ ಸಮಯ ಬಂದಿದೆ ಅಂದ್ರೆ ಊಟ ಬಾಕ್ಸ್ ತಂದಿಲ್ವೇನಪ್ಪ, ಬಾಕ್ಸ್ ಕೊಡ್ತೀನಿ ತಗೊಂಡು ತಿನ್ರಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಸ್ವಾಮೀಜಿ ಮತ್ತು ನಮ್ಮ ತಾಯಿ ಆಗಿರ್ತಕ್ಕಂಥ ಹನುಮಂತರಾವ್ ಅಮ್ಮ ಅವರು ನಮಗೆ ಊಟವನ್ನು ಬಡಿಸಿ ನಮ್ಮ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹನುಮಂತರಾವ್ ಸ್ವಾಮೀಜಿಯವರಿಗೆ ಮತ್ತು ಅಮ್ಮನವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ಎರಡನೇದಾದಂಥ ವಿಚಾರ, ಈ ಒಂದು ಶಾಲೆ ಆರಂಭ ಮಾಡಿರ್ತಕ್ಕಂಥ ನಮ್ಮ ಅಮೀರ್ ಸರ್ ಅವರು ಮೊದಲಿಗೆ ಪರ್ಮಿಷನ್ ತಗೊಬಂದು ಈ ಒಂದು ಶಾಲೆಯನ್ನು ಆರಂಭ ಮಾಡಿದ್ರು. ಆರಂಭ ಮಾಡಿದಾಗ ಮತ್ತೆ ನಮ್ಮ ಸ್ವಾಮೀಜಿಯವರು ಮತ್ತೆ ಅವರಿಬ್ಬರು ಸೇರ್ಕೊಂಡು 1 ವರ್ಷ ಸ್ಟಾರ್ಟ್ ಮಾಡಿದ್ರು. ಇದೇ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ನಮ್ಮ ವೆಂಕಟರಂಗಾರೆಡ್ಡಿ ಸಾರು, ನಾನು ಮತ್ತೆ ನಮ್ಮ ಬ್ರಹ್ಮಚಾರಿ ಅವರು ಮತ್ತೆ ಇನ್ನ ಕೆಲವು ಶಿಕ್ಷಕ ಮಿತ್ರರನ್ನು ಕರೆಸಿ, ನೋಡ್ರಪ್ಪ ಇಲ್ಲಿ ಶಾಲೆ ಆರಂಭ ಮಾಡಿದೀವಿ, ಮುಂದೆ ನಿಮ್ಗೆ ಭವಿಷ್ಯಕ್ಕೆ ಅನುಕೂಲವಾಗ್ಬೋದು, ನಿಮ್ಗೆ ದಾರಿದೀಪ ಆಗುತ್ತೆ, ಮಕ್ಕಳಿಗೆ ಪಾಠ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಕೇವಲ ನಾವು ಸಂಬಳ ಇಲ್ಲದೆ ದುಡಿದ್ವು. ಆಮೇಲೆ ಕೆಲವು ದಿನಗಳಾದ 200 ರೂಪಾಯಿ ಸಂಬಳಕ್ಕೆ ದುಡಿದಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಆಮೇಲೆ 95-96ನೇ ಸಾಲಿನಲ್ಲಿ ನಮ್ಮ ಪ್ರಪ್ರಥಮವಾದಂತ ಈಗ ಏನಿದ್ದೀರಿ ನಮ್ಮ ಕುಡಿಗಳು ನೀವೆಲ್ಲ ಕೂಡ ಉತ್ತಮವಾದಂತ ಫಲಿತಾಂಶವನ್ನು ತಂದುಕೊಟ್ಟ ನಂತರ ಬರ್ತಾ ಏನಾಯ್ತು, ಜಾಸ್ತಿ ಸ್ಟ್ರೆಂತ್ ಆಗೋಯ್ತು. ಆಮೇಲೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಇಲ್ಲಿ 88 ಆಫೀಸಲ್ಲಿ ಮತ್ತೆ ಇಲ್ಲಿ ನಮ್ಮ ರಾಮಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಕ್ಕಿಂತ ಮುಖ್ಯವಾಗಿ ಈ ಕಡೆ ನಮ್ಮ ಅನಂತ ಸ್ವಾಮೀಜಿಯವರು ಇರ್ತಕ್ಕಂಥ ಒಂದು ಕೊಠಡಿ ಇದೆಯಲ್ಲ, ಆ ಮನೆಯಲ್ಲೂ ಕೂಡ ನಾವು ಪಾಠವನ್ನು ಹೇಳ್ಕೊಟ್ಟಿದ್ದೀವಿ. ಕೆಲವು ಮಕ್ಕಳಿಗೆ ಅಲ್ಲಿ ಮರದ ಕೆಳಗೆ ಪಾಠ ಹೇಳ್ಕೊಟ್ಟಿದ್ದೀವಿ. ನೀವೆಲ್ಲ ಮಕ್ಕಳು ಓದಬೇಕಾದ್ರೆ ನೆಲವನ್ನು ಸಾರಿಸಿ ನೆಲದ ಮೇಲೆ ಕುತ್ಕೊಂಡು ಪಾಠ ಮಾಡಿದ್ರು. ಈಗ ಇರ್ತಕ್ಕ ಸರ್ಕಾರ ಸೌಲಭ್ಯಗಳಾದ್ರೆ ಎಲ್ಲ ಮಕ್ಕಳಿಗೆ ಬೆಂಚ್ ಬೇಕು, ಫ್ಯಾನ್ ಬೇಕು, AC ಬೇಕು, ಅಂತ ಕಡೆ ಪಾಠ ಓದ್ತಕ್ಕಂಥವ್ರು. ಆದ್ರೆ ಇವತ್ತು ನಮ್ಮ ಬಂದಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳಿಗೆ ಹೋಗಿ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಈ ಒಳ್ಳೆ ಒಂದು ಜೀವನ ನಡೆಸ್ತಾ ಇದ್ರಿ. ತುಂಬಾ ಸಂತೋಷವಾಗ್ತಾ ಇದೆ ನನಗೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಆವಾಗಲೇ ನಮ್ಮ ಪುಷ್ಪಾ ಮೇಡಮ್ ಅವರು ಹೇಳಿದಾಗೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ ಸುಮಾರು ಅಂದ್ರೆ 100ಕ್ಕೆ 80% ಮಕ್ಕಳು ಎಲ್ಲ ಕೂಡ ಜಾಬ್ ಅಲ್ಲಿ ಇದ್ದಾರೆ. ಬೇರೆಯವರೆಲ್ಲ ಇನ್ನು 20% ಬಿಸ್ನೆಸ್ ಅಲ್ಲಿ ಇದ್ದಾರೆ. ಅದರಲ್ಲಿ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಟೀಚರ್ಸ್ ಅಂದ್ರೆ ಲೆಕ್ಕನೇ ಇಲ್ಲ, ಜೆಂಡರ್ ಟೀಚರ್ಸ್ ಆಗಿದ್ದಾರೆ. ಆಮೇಲೆ ಕಂಡಕ್ಟರ್ಗಳು, ಬಸ್ ಡ್ರೈವರ್ಗಳು, ಎಲ್ಲ ಇಂಥ ಕೆಲಸದಲ್ಲಿ ನಮ್ಮ ಶಿಕ್ಷಕರಿಲ್ಲ ಅಂತ ಹೇಳಿಲ್ಲ. ನಮ್ಮ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ರೀತಿಯಾಗಿ ಒಂದು ಉನ್ನತವಾದಂಥ ಹುದ್ದೆಗಳಿಗೆ ಹೋಗಿದ್ದಾರೆ. ನಮ್ಗೆಲ್ಲ ಕೂಡ ನೀವೆಲ್ಲ ಈ ತರ ಪ್ರೋತ್ಸಾಹ ಕೊಟ್ಟು ನಮ್ಮ ಶಾಲೆ ಉತ್ತಮವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಮಯದ ಅಭಾವದಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.